ನಮಸ್ಕಾರ. ಇವತ್ತು ನಾವು ಒಂದು ವಿಚಿತ್ರವಾದ ದಣಿವಿನ ಬಗ್ಗೆ ಮಾತಾಡೋಣ. ಇದು ಸುಮ್ಮನೆ ಜಾಸ್ತಿ ಕೆಲ್ಸ ಮಾಡಿ ಬರೋ ಸುಸ್ತಲ್ಲ. ಬದಲಾಗಿ ಇದು ಅತಿಯಾದ ಒಡ್ಡಿಕೊಳ್ಳುವಿಕೆಯಿಂದ ಬರ್ತಿರೋ ಒಂದು ಹೊಸ ರೀತಿಯ ಬಳಲಿಕೆ. ಸರಿ, ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಈ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಬೆಳಿಗ್ಗೆ ಎದ್ದಾಗ ಯಾಕೋ ಫ್ರೆಶ್ ಅನಿಸಲ್ಲ. ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ರು, ಮನಸ್ಸಲ್ಲಿ ಏನೋ ಒಂಥರ ಖಾಲಿ ಖಾಲಿ ಅನ್ನೋ ಭಾವನೆ. ಇದು ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಅನುಭವಿಸ್ತಿರೋ ಒಂದು ವಿರೋಧಾಭಾಸ. ಹೊರಗಿನಿಂದ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ, ಆದರೆ ಒಳಗಿನ ಎನರ್ಜಿ ನಿಧಾನವಾಗಿ ಖಾಲಿಯಾಗ್ತಾ ಇರುತ್ತೆ. ನೋಡಿ, ಮೊಟ್ಟ ಮೊದಲಿಗೆ ಇದನ್ನ ಸ್ಪಷ್ಟಪಡಿಸ್ಕೊಂಡ್ಬಿಡೋಣ. ನಿಮ್ಗೇನಾದ್ರೂ ಹೀಗೆ ಅನ್ಸ್ತಿದ್ರೆ ಅದು ನಿಮ್ಮ ವೀಕ್ನೆಸ್ ಖಂಡಿತ ಅಲ್ಲ. ಇದು ನಾವು ಬದುಕ್ತಿರೋ ಪರಿಸರದ ವಿನ್ಯಾಸದಲ್ಲೇ ಇರೋ ಒಂದು ಸಮಸ್ಯೆ. ಹಾಗಾಗಿ ದೋಷವನ್ನ ನಮ್ಮ ಮೇಲೆ ಹಾಕ್ಕೊಳ್ಳೋ ಬದಲು ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಇದೇ ನಮ್ಮನ್ನ ಹೊಸ ಬಳಲಿಕೆ ಅನ್ನೋ ಕಾನ್ಸೆಪ್ಟ್ಗೆ ಕರ್ಕೊಂಡೋಗುತ್ತೆ. ಹಿಂದೆಲ್ಲ ದಣಿವು ಒಂದೇ ಸಿಂಪಲ್, ಜಾಸ್ತಿ ಗಂಟೆಗಳ ಕಾಲ ಕೆಲಸ, ಕಡಿಮೆ ರೆಸ್ಟ್. ಆದರೆ ಆ ಫಾರ್ಮುಲಾ ಈಗ ವರ್ಕ್ ಆಗಲ್ಲ. ರಜೆ ತಗೊಂಡ್ರೂ ಯಾಕೋ ಆಯಾಸ ಹೋಗೋದೇ ಇಲ್ಲ. ಯಾಕೀಗೆ? ಈ ಸ್ಲೈಡ್ನಲ್ಲಿರೋ ಲಕ್ಷಣಗಳನ್ನ ನೋಡಿ. ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವೆಲ್ಲವೂ ನಮ್ಮ ಪರ್ಫಾರ್ಮೆನ್ಸ್ನ ಹಿಂದೆ ಅಡಗಿ ಕೂತಿರುತ್ತೆ. ಉತ್ಪಾದಕತೆ ಚೆನ್ನಾಗೇ ಇರುತ್ತೆ, ಡೆಡ್ಲೈನ್ಗಳನ್ನ ಮೀಟ್ ಮಾಡ್ತಿರ್ತೀವಿ, ಪೋಸ್ಟ್ಗಳನ್ನ ಹಾಕ್ತಿರ್ತೀವಿ. ಆದರೆ ಒಳಗೊಳಗೆ ನಮ್ಮ ಮೋಟಿವೇಶನ್, ಕ್ರಿಯೇಟಿವಿಟಿ, ಖುಷಿ ಎಲ್ಲನೂ ನಿಧಾನಕ್ಕೆ ಸವಿತಾ ಹೋಗ್ತಿರುತ್ತೆ. ಹಾಗಾದ್ರೆ ಈ ಹೊಸ ದಣಿವಿನ ಹಿಂದೆ ಇರೋ ಅಸಲಿ ಕಾರಣವಾದ್ರೂ ಏನು? ನಮ್ಮ ಎನರ್ಜಿನ ಸೈಲೆಂಟಾಗಿ ಖಾಲಿ ಮಾಡ್ತಿರೋ 2 ದೊಡ್ಡ ಶಕ್ತಿಗಳಿದೆ. ಈಗ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ವ್ಯತ್ಯಾಸವನ್ನ ತೋರಿಸುತ್ತೆ. ಹಿಂದೆಲ್ಲ ಆಯಾಸ ಅಂದ್ರೆ ದೈಹಿಕ ಶ್ರಮದಿಂದ ಬರ್ತಿತ್ತು, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇವತ್ತಿನ ದಣಿವು ಬರೋದು ಓವರ್ ಎಕ್ಸ್ಪೋಜರ್ನಿಂದ, ಅಂದ್ರೆ ಅತಿಯಾದ ಒಡ್ಡುಕೊಳ್ಳುವಿಕೆಯಿಂದ. ಇದಕ್ಕೆ ಪರಿಹಾರ ಸುಮ್ಮನೆ ರೆಸ್ಟ್ ಮಾಡೋದಲ್ಲ, ಬದಲಿಗೆ ನಾವೇ ಹಾಕೊಳ್ಬೇಕಾದ ಕೆಲವೊಂದು ಗಡಿರೇಖೆಗಳು. ಅಂದ್ರೆ ಕಾರಣ ಮತ್ತು ಪರಿಹಾರ ಎರಡೂ ಸಂಪೂರ್ಣವಾಗಿ ಬದಲಾಗಿದೆ. ಮೊದಲನೇ ಶಕ್ತಿ ಸಂವೇದನಾತ್ಮಕ ತೆರಿಗೆ. ಇದು ಸುಮ್ಮನೆ ಒಂದು ಫೀಲಿಂಗ್ ಅಷ್ಟೇ ಅಲ್ಲ. ನಮಗೆ ಬರೋ ಪ್ರತಿಯೊಂದು ನೋಟಿಫಿಕೇಶನ್, ಪ್ರತಿಯೊಂದು ಮೆಸೇಜ್ ಅಲರ್ಟ್ ನಮ್ಮ ಮೆದುಳಲ್ಲಿ ಒಂದು ಚಿಕ್ಕ ಸ್ಟ್ರೆಸ್ ರಿಯಾಕ್ಷನ್ ಶುರು ಮಾಡುತ್ತೆ. ಇವೆಲ್ಲ ಸೇರಿ ನಮ್ಮ ನರಮಂಡಲವನ್ನ ಸದಾ ಆನ್ ಮೋಡ್ನಲ್ಲೇ ಇಡುತ್ತೆ. ಅದಕ್ಕೆ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗೋಕೆ ಚಾನ್ಸೇ ಸಿಗಲ್ಲ. ಇನ್ನು ಎರಡನೇ ಶಕ್ತಿ ಪ್ರದರ್ಶನ ಆರ್ಥಿಕತೆ. ಅಂದ್ರೆ ನಮ್ಮ ಐಡೆಂಟಿಟಿಯೇ ಒಂದು ಕಂಟಿನ್ಯೂಸ್ ಪ್ರಾಜೆಕ್ಟ್ ಆಗಿಬಿಡುತ್ತೆ. ಪ್ರೊಫೆಷನಲ್ ಲೈಫ್, ಸೋಷಿಯಲ್ ಲೈಫ್, ಡಿಜಿಟಲ್ ಲೈಫ್ ಎಲ್ಲ ಕಡೆನೂ ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೋಬೇಕು. ಜನ ನಮ್ಮ ಬಗ್ಗೆ ಏನಂದುಕೊಳ್ತಾರೆ ಅಂತ ಮ್ಯಾನೇಜ್ ಮಾಡಬೇಕು. ಪ್ರತಿಯೊಂದು ಮಾತು ಒಂದು ಸ್ಟ್ರಾಟಜಿ ಆಗ್ಬಿಡುತ್ತೆ. ಈ ಒಂದು ಮಾತು ಇದನ್ನ ಪರ್ಫೆಕ್ಟಾಗಿ ಹೇಳುತ್ತೆ. ನಾವು ಬರೀ ಕಮ್ಯುನಿಕೇಟ್ ಮಾಡ್ತಿಲ್ಲ, ನಾವು ನಿರಂತರವಾಗಿ ನಮ್ಮ ಪರ್ಸನಲ್ ಬ್ರ್ಯಾಂಡನ್ನ ಮ್ಯಾನೇಜ್ ಮಾಡ್ತಿದ್ದೀವಿ. ಮತ್ತು ಈ ನಿರಂತರ ಪ್ರದರ್ಶನಕ್ಕೆ ನಾವು ತೆರಬೇಕಾದ ಮಾನಸಿಕ ಮತ್ತು ಭಾವನಾತ್ಮಕ ಬೆಲೆ ತುಂಬಾ ದೊಡ್ಡದು. ಹಾಗಾದ್ರೆ ಇದೆಲ್ಲ ಸೇರಿ ಹೇಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ? ನೋಡಿ, ಈ 2 ಶಕ್ತಿಗಳು ಸುಮ್ಮನೆ ಒಂದಕ್ಕೊಂದು ಸೇರ್ಕೊಳ್ಳಲ್ಲ, ಬದಲಿಗೆ ಒಂದನ್ನೊಂದು ಹೆಚ್ಚು ಮಾಡುತ್ತವೆ. ಈ ಸೆನ್ಸರಿ ಓವರ್ಲೋಡ್ ಮತ್ತು ಪರ್ಫಾರ್ಮೆನ್ಸ್ ಪ್ರೆಷರ್ ಸೇರಿ ಒಂದು ವಿಷವರ್ತುಲವನ್ನೇ ಸೃಷ್ಟಿ ಮಾಡುತ್ತೆ. ಈ ಚಕ್ರ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಿರಂತರ ಇನ್ಪುಟ್ಸಿಂದ ನಮ್ಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಅದನ್ನ ತೋರಿಸ್ಕೊಳ್ಳೋ ಹಾಗಿಲ್ಲ. ಸಮಾಜದ ಮುಂದೆ ಶಾಂತವಾಗಿ ಪ್ರೊಫೆಷನಲ್ ಆಗಿ ಕಾಣಿಸ್ಕೋಬೇಕು. ಈ ಮುಖವಾಡ ಹಾಕ್ಕೊಳ್ಳೋಕ್ಕೆ ತುಂಬಾನೇ ಮೆಂಟಲ್ ಎನರ್ಜಿ ಖರ್ಚಾಗುತ್ತೆ. ಇದರಿಂದ ನಾವು ಇನ್ನೂ ಜಾಸ್ತಿ ಸುಸ್ತಾಗ್ತೀವಿ. ಸುಸ್ತಾದ ಮನಸ್ಸು ಇನ್ನೂ ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಹೀಗೆ ಈ ಲೂಪ್ ಮತ್ತೆ ಮತ್ತೆ ತಿರುಗ್ತಲೇ ಇರುತ್ತೆ. ಈ ಚಕ್ರದ ಕೊನೆಯಲ್ಲಿ ನಮ್ಗೆ ಸಿಗೋದೇನ್ ಗೊತ್ತಾ? ಅದಕ್ಕೊಂದು ಹೆಸರಿದೆ, ಫಂಕ್ಷನಿಂಗ್ ಬರ್ನ್ಔಟ್. ಇದು ತುಂಬಾ ಅಪಾಯಕಾರಿ. ಯಾಕಂದ್ರೆ ಹೊರಗಿನ ನೋಡಿದ್ರೆ ಎಲ್ಲಾನೂ ಸರಿ ಇದೆ ಅನ್ನೋ ಥರ ಕಾಣಿಸುತ್ತೆ. ಈ ಸ್ಥಿತಿಯಲ್ಲಿ ಜನ ತಮ್ಮ ಕೆಲಸಗಳನ್ನ ಮುಗಿಸ್ತಾರೆ, ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೆ. ಆದರೆ ಒಳಗೊಳಗೆ ಅವರ ಮೋಟಿವೇಶನ್, ಖುಷಿ, ಭಾವನಾತ್ಮಕ ಆಳ ಎಲ್ಲವೂ ಸೈಲೆಂಟಾಗಿ ಸವದು ಹೋಗಿರುತ್ತೆ. ಹೊರಗಿನಿಂದ ಎಲ್ಲವೂ ಚೆನ್ನಾಗಿಯೇ ಕಾಣೋದ್ರಿಂದ ಬೇರೆಯವರು ಬಿಡಿ, ಸ್ವತಃ ಅವರಿಗೇನೇ ಇದು ಗೊತ್ತಾಗಲ್ಲ. ಸರಿ, ಇಲ್ಲಿವರೆಗೂ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಪರಿಹಾರಗಳ ಕಡೆಗೆ ಹೋಗೋಣ. ನಮ್ಮ ಮನಸ್ಸನ್ನ ನಮ್ಮ ಹಿಡಿತಕ್ಕೆ ತಗೊಳ್ಳೋದು ಹೇಗೆ? ನಿಶ್ಚಲತೆಯನ್ನ ಉದ್ದೇಶಪೂರ್ವಕವಾಗಿ ನಮ್ಮ ಜೀವನದಲ್ಲಿ ತರೋದು ಹೇಗೆ? ನಮ್ಮ ಗುರಿ ಇಷ್ಟೇ, ಆಂತರಿಕ ಸಾರ್ವಭೌಮತ್ವವನ್ನ ಸಾಧಿಸೋದು. ಅಂದ್ರೇನು? ಹೊರಗಿನ ಪ್ರಪಂಚ ನಮ್ಮ ಗಮನವನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಎಳೆಯೋದನ್ನ ಬಿಟ್ಟು ನಮ್ಮ ಗಮನ ಮತ್ತು ಶಕ್ತಿಯನ್ನ ಎಲ್ಲಿ ಉಪಯೋಗಿಸ್ಬೇಕೋ ಅನ್ನೋ ಕಂಟ್ರೋಲನ್ನ ನಾವು ವಾಪಸ್ ತಗೊಳ್ಳೋದು.
ಈ ಟೇಬಲ್ ನೋಡಿ. ಇದು ನಾವು ಮಾಡಬೇಕಾದ ಬದಲಾವಣೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮೆಸೇಜ್ ಬಂದ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಇಮೇಲ್ ನೋಡೋಕಂತನೇ ಒಂದು ಟೈಮ್ ಇಟ್ಕೊಳ್ಳೋದು. ಒಂದೇ ಸರಿ 10 ಕೆಲಸ ಮಾಡೋ ಬದಲು ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡೋದು. ಮತ್ತು ಮುಖ್ಯವಾಗಿ ರೆಸ್ಟ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದಲ್ಲ, ಬದಲಿಗೆ ಮೆದುಳಿಗೆ ನಿಜವಾದ ವಿಶ್ರಾಂತಿ ಕೊಡೋದು. ಈ ಸನ್ಯಾಸಿ ನಿಮಿಷಗಳು ಅನ್ನೋ ಐಡಿಯಾ ತುಂಬಾನೇ ಪವರ್ಫುಲ್. ಇವು ಚಿಕ್ಕ ಚಿಕ್ಕ ಅಭ್ಯಾಸಗಳು, ಆದರೆ ಇವು ನಮ್ಮ ನರಮಂಡಲದ ಓವರ್ ಆಕ್ಟಿವ್ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಬಲ್ಲವು. ದಿನಕ್ಕೆ ಕೇವಲ 5 ನಿಮಿಷ ಪೂರ್ತಿ ಸೈಲೆಂಟ್ ಆಗಿರೋದು ಅಥವಾ ಫೋನ್ ಇಲ್ದೇ ಒಂದು ವಾಕ್ ಹೋಗೋದು, ಇವು ನಮ್ಮನ್ನ ರೀಸೆಟ್ ಮಾಡೋಕೆ ಅದ್ಭುತವಾಗಿ ಕೆಲಸ ಮಾಡ್ತವೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಇದು. ಇವತ್ತಿನ ಜಗತ್ನಲ್ಲಿ ಶಾಂತಿ, ನಿಶ್ಚಲತೆ ಅನ್ನೋದು ತಾನಾಗೇ ಬರೋದಿಲ್ಲ. ಅದನ್ನ ನಾವೇ ಸೃಷ್ಟಿಸ್ಬೇಕು. ನಮ್ಮ ದಿನಚರಿಯಲ್ಲಿ ಅದಕ್ಕಂತ ಜಾಗ ಮಾಡ್ಕೊಡ್ಬೇಕು. ಅದನ್ನ ನಾವು ಡಿಸೈನ್ ಮಾಡಬೇಕು. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಹಾಗಾದ್ರೆ ಈ 21ನೇ ಶತಮಾನದಲ್ಲಿ ಯಶಸ್ಸು ಅಂದ್ರೆ ನಿಜವಾಗ್ಲೂ ಏನು? ಅದರ ಅರ್ಥವನ್ನೇ ಬದಲಾಯಿಸೋಣ ಬನ್ನಿ. ಹೊಸ ಯಶಸ್ಸಿನ ವ್ಯಾಖ್ಯಾನ ಇದು. ಯಶಸ್ಸು ಅಂದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್ ಕೊಡೋದಲ್ಲ, ಅದು ಸುಸ್ಥಿರ ಸ್ಪಷ್ಟತೆ. ಅಂದ್ರೆ ಅವಸರದಲ್ಲ, ಬದಲಿಗೆ ಒಂದು ಸ್ಥಿರವಾದ, ಸ್ಪಷ್ಟವಾದ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವೇ ನಿಜವಾದ ಯಶಸ್ಸು. ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ. ಇಷ್ಟೆಲ್ಲ ಗದ್ದಲ ಇರೋ ಈ ಸಿಸ್ಟಮ್ನಲ್ಲಿ ಶಾಂತವಾದ ಮನಸ್ಸನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯನಾ? ಬಹುಶಃ ಇವತ್ತಿನ ಜಗತ್ನಲ್ಲಿ ನಿಜವಾದ ಸಾಧನೆ ಅಂದ್ರೆ ಇದೇ ಇರ್ಬೋದಲ್ವಾ? ಈ ಕೊನೆ ಮಾತ್ ನೋಡಿ, ಇದು ಈ ಹೊಸ ಯಶಸ್ಸಿನ ಮೌಲ್ಯವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ. ನಮ್ಮ ಗಮನವನ್ನ ಚೆದುರಿಸಲೆಂದೇ ಡಿಸೈನ್ ಮಾಡಿರೋ ಈ ಜಗತ್ತಿನಲ್ಲಿ ನಮ್ಮ ಆಂತರಿಕ ಸುಸಂಬದ್ಧತೆಯನ್ನ ಕಾಪಾಡಿಕೊಳ್ಳೋದು, ಅಂದ್ರೆ ನಮ್ಮ ಆಲೋಚನೆ, ಮಾತು ಮತ್ತೆ ಕೆಲಸದ ನಡುವೆ ಒಂದು ಹೊಂದಾಣಿಕೆ ಇರೋದು, ಅದೇ ಇವತ್ತಿನ ಅಮೂಲ್ಯ ಆಸ್ತಿ. ಕೊನೆಯದಾಗಿ ಈ ಮಾತಿನೊಂದಿಗೆ ಮುಗಿಸೋಣ. ನಮ್ಮ ಶಾಂತಿಯನ್ನ ನಾವು ಕಾಪಾಡಿಕೊಳ್ಳೋದು ಅಂದ್ರೆ ಎಲ್ಲದರಿಂದ ದೂರ ಓಡಿ ಹೋಗೋದಲ್ಲ, ಅದು ನಮ್ಮನ್ನ ನಾವು ಸಂರಕ್ಷಿಸಿಕೊಳ್ಳೋ ರೀತಿ. ನಮ್ಮ ಕ್ರಿಯೇಟಿವಿಟಿ, ನಮ್ಮ ಸಹಾನುಭೂತಿ, ನಮ್ಮೊಳಗಿನ ಮಾನವೀಯತೆಯನ್ನ ಕಾಪಾಡಿಕೊಳ್ಳೋಕ್ಕೆ ನಾವು ಹಾಕ್ಕೊಳ್ಳೋ ಒಂದು ರಕ್ಷಕವಚ ಅದು.